ಧನಸ್ಸು ರಾಶಿ, ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಆತ್ಮೀಯರು ಅಥವಾ ಕುಟುಂಬದಲ್ಲೇ ತುಂಬ ಏನೋ ಒಂದು ರೀತಿಯ ಒಡನಾಟ ಇರತಕ್ಕಂತಹ ಬಂಧುಗಳು ನಿಮಗೆ ಕಿರಿಕಿರಿಯನ್ನುಂಟು ಮಾಡ್ತಾರೆ, ನಿಮಗೆ ಮೋಸವನ್ನು ಮಾಡ್ತಾರೆ, ಅಥವಾ ನಿಮಗೆ ಅವರಿಂದ ಏನೋ ನೋವಾಗುವಂತಹ ಪ್ರಸಂಗವನ್ನು ತಂದಿಡ್ತಾರೆ. ಅವರ ಮಾತು ನಿಮಗೆ ಬಹಳ ಅಹಿತವಾಗಿ ಮನಸ್ಸಿಗೆ ದುಃಖವನ್ನು ತಂದಿಡ್ತಕ್ಕಂತಹದ್ದು, ಕಣ್ಣೀರು ಹಾಕಬೇಕಾದಂತಹ ಪರಿಸ್ಥಿತಿಯನ್ನು ತಂದಿಡ್ತಾರೆ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಳಿ. ಅವಿದ್ಯಾವಂತರ ಜೊತೆಗಿನ ಸಂಪರ್ಕ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಯಾರಿಗೆ ಯಾವ ವಿಷಯದಲ್ಲಿ ಏನೂ ತಿಳುವಳಿಕೆ ಇಲ್ವೋ ಅಂಥವರ ಜೊತೆಯಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು, ಅವರನ್ನು ನಾನೇನೋ ಮೋಸ ಮಾಡಿಯೋ ಅಥವಾ ಅವರ ತಲೆಯನ್ನು ಸವರಿಯೋ ನಾನು ಮೇಲೆ ಬರ್ತೀನಿ ಅಂತಕ್ಕಂತಹ ಭಾವನೆ ಅಥವಾ ಆ ರೀತಿಯ ಆಲೋಚನೆ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಕಠಿಣ ಪರಿಶ್ರಮದ ನಂತರವೂ ಕೂಡ ಬೇಸರವಾಗ್ತಕ್ಕಂಥದ್ದಿದೆ. ತುಂಬ ಕಷ್ಟಪಡ್ತೀರಿ ಯಾವುದೋ ಸಂಪಾದನೆಗೋ, ಲಾಭಕ್ಕೋ, ಹೆಸರಿಗೋ, ಸ್ಥಾನಕ್ಕೋ. ಆದರೆ ಎಷ್ಟು ಪರಿಶ್ರಮ ಪಟ್ಟರೂ ಕೂಡ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನು ನೋಡಿದಾಗ ತುಂಬ ಬೇಸರವಾಗ್ತಕ್ಕಂಥದ್ದು ಸ್ವಾಭಾವಿಕ. ಇದನ್ನು ನೀವು ಅನುಭವಿಸುವಂತಹ ದಿವಸ ಇದು. ಆಡಂಬರದ ವಸ್ತುವಿನ ಖರೀದಿಯಿಂದ ನಿಮಗೆ ನಷ್ಟವಾಗುತ್ತೆ. ಆ ಖರ್ಚಿನ ಚಿಂತೆ ನಿಮಗೆ ಸದಾ ಕಾಲ ಕಾಡುವಂಥದ್ದಾಗತ್ತೆ. ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಹೊಸ ಹೊಸ ವಿಚಾರಕ್ಕೆ ಆತುರ ಪಡಬೇಡಿ. ಆ ವಿಷಯವನ್ನು ಸರಿಯಾಗಿ ಕೂಲಂಕಷವಾಗಿ ಅಭ್ಯಾಸ ಮಾಡಿ, ವಿಚಾರ ತಿಳಿದು, ಮಾಹಿತಿ ಸಂಗ್ರಹ ಮಾಡಿ ನಂತರದಲ್ಲಿ ನಿರ್ಧಾರವನ್ನು ಮಾಡಿ ಎನ್ನುವಂಥದ್ದು. ಆರೋಗ್ಯದ ದೃಷ್ಟಿಯಿಂದ ಹಣ ಖರ್ಚಾಗತ್ತೆ. ಆರೋಗ್ಯ ಬೇಕು ಅಂತಾದರೆ ಹಣವನ್ನು ಖರ್ಚು ಮಾಡಲೇಬೇಕು ಅನ್ನುವಂಥದ್ದಾಗತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಸರ್ಕಾರಿ ಅಧಿಕಾರಿಗಳಿಂದ ಉತ್ತಮವಾದಂತಹ ಸಲಹೆ ನಿಮಗೆ ಸಿಕ್ಕಬಹುದು. ಯಾವ ಕೆಲಸಕ್ಕೆ, ಯಾವ ವಿಚಾರಕ್ಕೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ನೀವು ಸರಿಯಾಗಿ ಸ್ಪಂದಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಕುಟುಂಬದ ವ್ಯಾಜ್ಯ ತಾರಕಕ್ಕೆ ಇರಬಹುದು. ಮನೆಯಲ್ಲಿನ ಗಲಾಟೆಯನ್ನು ಯಾರು ಬಂದರೂ ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಪರಿಸ್ಥಿತಿ. ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತಕ್ಕಂಥದ್ದು. ನಿಮ್ಮ ವಿದ್ಯಾ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಕ್ಕಂತಹ ಸೂಚನೆ. ವ್ಯಾಪಾರದ ಉದ್ದೇಶವನ್ನು ಗೌಪ್ಯವಾಗಿಡಬೇಕು. ಯಾವುದೋ ಒಂದು ವ್ಯವಹಾರವನ್ನು ಮುಂದೆ ಮಾಡಬೇಕು ಅಂತಕ್ಕಂತಹ ಚರ್ಚೆ ಏನಿದೆ ಅದು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಒಂದು ಪರಿವಾರಕ್ಕೆ ಸೀಮಿತವಾಗಿದ್ದರೆ ಬಹಳ ಒಳ್ಳೆಯದಾಗುವಂಥದ್ದು. ಗಂಭೀರವಾದಂತಹ ವಿಚಾರಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿ ಆ ವಿಷಯಗಳಿಂದ ಹೊರಬರಬೇಕಾದಂಥದ್ದು. ಕುಟುಂಬ ಸದಸ್ಯರ ಮಧ್ಯೆ ಇರತಕ್ಕಂತಹ ಭಿನ್ನಾಭಿಪ್ರಾಯ ಬಹಳ ದೊಡ್ಡದಾಗಿ ಸ್ಫೋಟಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳೋದ್ರಲ್ಲಿ, ಪೋಷಣೆ ಮಾಡಿಕೊಳ್ಳೋದ್ರಲ್ಲಿ ಕಾಲವನ್ನು ಕಳೆಯುವಂತಹ ದಿವಸ. ಅದರ ಅಗತ್ಯ ಇದೆಯಾ, ಎಷ್ಟರ ಮಟ್ಟಿಗೆ ಅದು ಬೇಕು ಅನ್ನುವಂತಹ ಚಿಂತೆ ನಿಮಗಿರಬೇಕು. ನಿಮ್ಮ ಕೆಲಸ ನೀವು ಅಂದುಕೊಂಡಂತೆ ನಡೆಯುವಂತಹ ಸಾಧ್ಯತೆಗಳಿದೆ. ಗ್ರಹಗತಿ ಚೆನ್ನಾಗಿದೆ ಅಂತಾದಾಗ ನಿಮ್ಮ ಪ್ರಯತ್ನ ಅಲ್ಪ ಆದರೂ ಕೂಡ ನೀವು ಅದರಲ್ಲಿ ಸರಿಯಾದಂತಹ ಲಾಭವನ್ನು ಪಡಿತಕ್ಕಂಥದ್ದಿರುತ್ತೆ. ರಾಜಕೀಯ ವಿಚಾರ ಚರ್ಚೆಗೆ ಬರುವಂಥದ್ದು. ಇದರಿಂದ ನಿಮಗೆ ಕೋಪ, ನಿರಾಸೆ ಇವೆಲ್ಲವೂ ಕೂಡ ಒಂದೇ ಸಮಯದಲ್ಲಿ ಬರುತ್ತೆ. ಯಾಕೆ? ಕೇವಲ ಭರವಸೆಯ ಮಹಾಪೂರ, ಯಾವ ಕೆಲಸಗಳು ಕೂಡ ಆಗೋದಿಲ್ಲ ಅನ್ನುವಂತಹ ಯೋಚನೆ ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಅನಗತ್ಯವಾದಂತಹ ಜನರ ಸಂಪರ್ಕ ಬೇಸರವನ್ನು ಉಂಟು ಮಾಡುತ್ತೆ. ಆದರೆ ಅದು ಅನಿವಾರ್ಯ ಆಗಿಬಿಡುತ್ತೆ. ಯಾವುದೋ ಸಂದರ್ಭದಲ್ಲಿ ನಿಮಗೆ ಬೇಡದೇ ಇರತಕ್ಕಂತಹ ವ್ಯಕ್ತಿಗಳ ಸಂಪರ್ಕ ಆಗಬಹುದು. ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಬೇಕಾದಂತಹ ಅನಿವಾರ್ಯತೆ ಬರಬಹುದು. ಇವೆಲ್ಲ ಬೇಸರಕ್ಕೆ ಕಾರಣವಾಗುತ್ತೆ ಎನ್ನುವಂಥದ್ದು. ಹಣ ಮತ್ತು ಆರೋಗ್ಯ ಇದೆರಡರ ಬಗ್ಗೆ ಜಾಗ್ರತೆಯನ್ನು ವಹಿಸಿ. ಎಲ್ಲವೂ ಇದೆ, ಆದರೆ ನೆಮ್ಮದಿ ಮಾತ್ರ ಇಲ್ಲ. ಇದು ಎಲ್ಲೂ ಸಿಕ್ಕುವಂಥದ್ದಲ್ಲ. ಇದರ ಬಗ್ಗೆ ಗಮನ ಇರಬೇಕು. ನೀವು ಮಾಡತಕ್ಕಂತಹ ಒಳ್ಳೆಯ ಕೆಲಸ ಅಥವಾ ನೀವು ಮಾಡತಕ್ಕಂತಹ ಒಳ್ಳೆಯ ಚಿಂತನೆ ನಿಮ್ಮನ್ನು ಕಾಪಾಡುವಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ,
ಯುವ ಪೀಳಿಗೆಗೆ ಯಾವ ಒಂದು ತಂತ್ರಜ್ಞಾನದಿಂದ ಸಂತೋಷವಾಗುತ್ತೋ ಅಂತಹ ವಿಚಾರಕ್ಕೆ ನೀವೊಂದಷ್ಟು ಸಹಕರಿಸ್ತೀರಿ, ಸಹಾಯವನ್ನು ಮಾಡ್ತೀರಿ, ಉತ್ತೇಜನವನ್ನು ಕೊಡ್ತೀರಿ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂಥದ್ದು. ಸ್ವಂತ ಉದ್ಯೋಗದ ಚಿಂತನೆ ಜೊತೆಗೆ ನಿರ್ಧಾರಗಳು ಈ ದಿವಸ ಆಗೋದಕ್ಕೆ ಸಾಧ್ಯತೆಗಳಿದೆ. ನಾವೇನಾದರೂ ಸ್ವಂತ ವ್ಯವಹಾರವನ್ನು ನಡೆಸಬೇಕು ಅಂತಕ್ಕಂತಹ ಯೋಚನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥದ್ದಾಗತ್ತೆ. ಬಂಧುಗಳಲ್ಲಿ ಯಾರ್ದೋ ಸಹಾಯ, ಸಹಕಾರ, ಉದ್ಯೋಗಕ್ಕೆ ಅನುಕೂಲ ಇವೆಲ್ಲವೂ ಕೂಡ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಅವರ ಒಂದು ಧೈರ್ಯದ ಮಾತು, ಅವರ ಸಹಾಯ ಹಸ್ತ ನಿಮ್ಮನ್ನು ಬಹಳ ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ. ಬೇರೆಯವರು ಬೇಗ ಆಕರ್ಷಿತರಾಗ್ತಕ್ಕಂತಹ ದಿವಸ ಇದು. ಯಾರ ಜೊತೆಯಲ್ಲಾದರೂ ಮಾತಾಡುವಾಗ ನೀವು ಹೇಳ್ತಕ್ಕಂತಹ ವಿಷಯಗಳನ್ನು ನೋಡಿದ್ರೆ ನಿಮ್ಮತ್ತ ಅವರು ಆಕರ್ಷಿತರಾಗಿ ನಿಮ್ಮ ಮಾತನ್ನು, ನಿಮ್ಮ ದಾರಿಯನ್ನು ಅನುಸರಿಸ್ತಕ್ಕಂಥದ್ದಾಗತ್ತೆ. ಸಂಪಾದನೆ, ಹೆಸರು ಎರಡನ್ನೂ ಕೂಡ ನೀವು ಗಳಿಸೋದಕ್ಕೆ ಬಹಳ ಉತ್ತಮವಾದಂತಹ ಸಮಯ ಇದು ಅಂತ ಹೇಳಬೇಕು. ನಿಮ್ಮ ಕುಲದೇವತೆಯನ್ನು, ಗ್ರಾಮ ದೇವತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.